ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371 ಮೂಲಕ ದೊರೆಯಬೇಕಾಗಿರುವ ಸೌಲಭ್ಯಗಳ ಕುರಿತು ಧ್ವನಿ ಎತ್ತಲು ಮತ್ತು ಸರ್ಕಾರದ ಗಮನಕ್ಕೆ ತಂದು ನಮ್ಮ ಹಕ್ಕುಗಳನ್ನು ಕೇಳುವ ಉದ್ದೇಶದಿಂದಾಗಿ ಅಮೂಲಾಗ್ರಹ ಚರ್ಚೆಗಾಗಿ ಈ ಭಾಗದ ಪರಿಣಿತರ ಸಭೆಯನ್ನು ಕರೆಯಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮಣ್ ದಸ್ತಿ ಹಾಗೂ ಸಮಿತಿಯ ಗೌರವ ಅಧ್ಯಕ್ಷರಾದ ಬಸವರಾಜ ದೇಶಮುಖ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೂನ್ 13ರಂದು ಬೆಳಗ್ಗೆ 11:30 ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಸಭೆಯಲ್ಲಿ ಮೈಸೂರು ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದವರು ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕದ 371 ಕಲಂನಿಂದಾಗಿ ತಮಗೆ ಅನ್ಯಾಯವಾಗುತ್ತಿದೆ, ಇದರಿಂದ ತಮ್ಮ ಭಾಗದ ಜನರಿಗೆ ಉದ್ಯೋಗ ದೊರೆತಿಲ್ಲವೆಂದು ತಪ್ಪು ಸಂದೇಶವನ್ನ ನೀಡುತ್ತಿರುವುದರಿಂದ ಅವರಿಗೆ ಸೂಕ್ತ ಉತ್ತರ ಕೊಡಲು ಅವರಿಂದ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಲು ಸಭೆ ನಡೆಸಲಾಗುವುದು ಎಂದರು. ನಾವು ನಾಳೆ ಅಂದರೆ 13 ತಾರೀಕಿಗೆ 11 ಗಂಟೆಗೆ ನಮ್ಮ ಶರಣಬಸವ ವಿಶ್ವವಿದ್ಯಾಲಯದ ಆವರಣದಲ್ಲಿ ಎಲ್ಲ ಎಜುಕೇಷನಲ್ ಅಧ್ಯಕ್ಷರು, ಇನ್ಸ್ಟಿಟ್ಯೂಷನ್ನಿಂದ ಅಧ್ಯಕ್ಷರು ಮತ್ತು ಅಥವಾ ಪ್ರಿನ್ಸಿಪಾಲ್ ಕೂಡಿ ಒಂದು ಮೀಟಿಂಗನ್ನು ಮಾಡಿ ನಮ್ಮ ಈ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ವಿಶೇಷವಾಗಿ ಮಕ್ಕಳಿಗೆ ಆರ್ಟಿಕಲ್ 371 ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಸ್ಬೇಕಂತ ಮಾಡ್ತಾ ಇದ್ದೇವೆ. ಯಾಕಂದರೆ ಇಲ್ಲಿ ನಾವು ಇದರ ಬಗ್ಗೆ ಜಾಸ್ತಿ ಹೇಳಬೇಕಂದ್ರೆ ಇದರ ಅರಿವು ನಮ್ಮ ಮೂಡಿಸಲಿಲ್ಲ ಅಂದರೆ ನಮ್ಮ ಅಲ್ಲಿ ಕರ್ನಾಟಕ ಕೊಟ್ಟಿದ್ದು ಸಾರ್ಥಕ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ಬೇರೆ ನಮ್ಮ ಬಾಂಬೆ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ನಮ್ಮಲ್ಲಿ ಇನ್ನೂ ಪರಿಪೂರ್ಣವಾಗಿ ನಮಗೆ ಏನು ಸಿಗಬೇಕಾದ ಹಕ್ಕು ಸಿಗ್ತಾ ಇಲ್ಲ. ಮತ್ತು ಇದು ಒಂದು ರಿಸರ್ವೇಷನ್ ಇದು ಥರನೇ ಇದೆ. ನಮ್ಮದು ಹೇಗೆ SC ST ಹೇಗೆ ರಿಸರ್ವೇಷನ್ ಇದೆ ಅದೇ ಥರ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಆರ್ಟಿಕಲ್ 371 ಏನಿದೆ ಅದು ಇನ್ನೂ ಪರಿಪೂರ್ಣ ಆಗಿಲ್ಲ. ನಾವು ಫೈಟ್ ಮಾಡ್ತಾನೆ ಇರಬೇಕಾಗುತ್ತೆ. ಅದಕ್ಕೆ ಸರ್ಕಾರಕ್ಕೆ ಕೂಡ ನಾವು ಎಚ್ಚರಿಕೆ ಕೊಡಬೇಕು ಮತ್ತು ನಮ್ಮ ಇದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನಾವೆಲ್ಲ ಜಾಗೃತಿ ಮೂಡಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಅಸ್ತಿತ್ವಕ್ಕೆ ಬಂದದ, ನಾವು DK ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡ್ತೀವಿ. ಈಗಲೂ ಕಲ್ಯಾಣ ಕರ್ನಾಟಕ ಹಿಂದದ, ಮೊದಲು ಹಿಂದಿತ್ತು. ಮಾನವ ಅಭಿವೃದ್ಧಿಯಲ್ಲಿ ತಗೋರಿ ನಾವು ಅತ್ಯಂತ ಹಿಂದುಳಿದೇವಿ, ಶಿಕ್ಷಣದಲ್ಲಿ ಹಿಂದುಳಿದ್ದೇವೆ, ನೀರಾವರಿ, ಕೈಗಾರಿಕೆ, ರಸ್ತೆ, ಸಾರಿಗೆ ಎಲ್ಲ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದಿದ್ದೀವಿ. ಮೊದಲು 93 ಏನದಲ್ಲ 39 ಜಿಲ್ಲೆಗಳು ಅತ್ಯಂತ ಹಿಂದುಳಿದಿದ್ದು, ನಮ್ಮಲ್ಲಿ 21 ಇದ್ದು, ನಮ್ಮಲ್ಲಿ 39 ಅತ್ಯಂತ ಹಿಂದುಳಿದ ತಾಲೂಕುಗಳವ. ಅದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಕರ್ನಾಟಕ ಪ್ರದೇಶ ಹೋರಾಟ ಸಮಿತಿ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡದ. ಗೋವಿಂದರಾವ್ ಕಮಿಟಿ ವರದಿಯಂತೆ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಸ್ಥಾನದಲ್ಲಿರುವ ಕಲ್ಯಾಣ ಕರ್ನಾಟಕ ಪ್ರದೇಶ ವಿಶೇಷ ಲಕ್ಷ್ಯ ವಹಿಸಬೇಕು. ಅವರೇನದ ಅವರಲ್ಲಿ ನಾವು ವಿನಂತಿ ಮಾಡ್ತೀವಿ, ರೂಟೀನ್ ಬಜೆಟ್ದಾಗ ನೀವೇನಪ್ಪ ಅಂದ್ರೆ ನಮ್ಮ ಬಜೆಟ್ ತೊಗೋಬೇಡ್ರಿ. ರೂಟೀನ್ ಬಜೆಟ್ದಾಗ ನಮ್ಮ ಬಜೆಟ್ ತೊಗೋಬೇಡ್ರಿ. ರೂಟೀನ್ ಬಜೆಟ್ದ ಯೋಜನೆಗಳಾದ ಕಲ್ಯಾಣ ಕರ್ನಾಟಕದ 5,000 ಕೋಟಿನೂ ಅದ್ರಾಗ ಸೇರಿಸ್ಬೇಡ್ರಿ. ಕಲ್ಯಾಣ ಕರ್ನಾಟಕದ 5,000 ಕೋಟಿ ಸಪ್ರೇಟ್ ಏನಪ್ಪ ಅಂದ್ರೆ ಅದು ಕ್ರಿಯಾ ಯೋಜನೆ ಆಗಬೇಕು. ಅದ್ರ ಪ್ರಕಾರ ಏನದ ಅಭಿವೃದ್ಧಿ ಆಗಬೇಕು. ಕಲ್ಯಾಣ ಕರ್ನಾಟಕ ಇಲ್ಲಿ ತನಕ 13 ವರ್ಷ ಆಯಿತು. ಸಂವಿಧಾನದ 371 ಕಲಂ ಬಂದು ಹಿಡಿದು ಇಲ್ಲಿ ತನಕ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಸೈಂಟಿಫಿಕ್ ಆಕ್ಷನ್ ಪ್ಲಾನ್ ಮಾಡಿಲ್ಲ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.